ರಾಜಕಾರಣ ಮಾಡುವವರು. ಕರಾವಳಿ ಉತ್ಸವದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬಂದರು, ಉಪಮುಖ್ಯಮಂತ್ರಿಗಳು. 1 hour ಪಂಪ್ ಸ್ಟೋರೇಜ್ ವಿಷಯ ಒಂದು ಮಾತು ಆಡಲಿಲ್ಲ. ಇಂಥ ದಗಲ್ ಬಾಚಿ ರಾಜಕಾರಣ ಮಾಡೋದ್ರಿಂದ ಯೋಗ್ಯತೆ ಇರಬೇಕು. ಇವರೆಲ್ಲ ಫೇಕ್ ಐಡಿಯಾ ಮಾಡ್ಕೊಂಡು ಯಾರೋ ಹೆಂಡತಿ ಯಾರೋ ಮಕ್ಕಳದು ಗೆಜ್ಜೆ ಹೋಗಿ ಮಾಡೋದು ಬಿಟ್ರೆ, ರಾಜಕಾರಣ ಮಾಡೋದಕ್ಕೋಸ್ಕರ ಸುಳ್ಳು ಹೇಳೋದು ಬಿಟ್ರೆ, ಎಲ್ಲೋ ಆರೋಗ್ಯ ಬಂದಿದ್ದಾರೆ. ಈಗ ಯಾವುದೇ ಕಾರಣಕ್ಕೆ ಆಹಾರ ಸಿಗೋದಿಲ್ಲ. ಇಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಅದ್ಭುತವಾದಂತ ವೇದಿಕೆ. ಏನ್ ಮಾತಾಡಿದ್ರು ನಮಗೆ ಉತ್ತರ ಕೊಡಲಿಕ್ಕೆ ಗೊತ್ತಿದೆ. ಮಾತಾಡೋದಿದ್ರೆ ಮಾತಾಡಬಹುದು. ನಾನು ಮಾತಾಡಲಿಕ್ಕೆ ರೆಡಿ. ಅಲ್ಲ, ಇದು ನಮ್ಮಲ್ಲೇ ಇರೋಂಥ ಒಂದು ವಿಚಾರ ಇದು. ಸೊ ಅದಕ್ಕೆ ಈಗಾಗಲೇ ನಾನು ಇದಕ್ಕೆ DPR ತಯಾರು ಮಾಡಲಿಕ್ಕೆ ನಾನು ನಮ್ಮ ಚೀಫ್ ಇಂಜಿನಿಯರ್ಗೆ ಅನುಮತಿ ಕೊಟ್ಟು ಅವತ್ತು ನಾವು ಸಿಗ್ನೇಚರ್ ಕೂಡ ನಾವು ಮಾಡಿದ್ದೇವೆ. ಸೊ ಎಷ್ಟು ನಮ್ಮ ನೀರನ್ನು ನಾವು ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯನೋ, ಎಷ್ಟು ಇದನ್ನು ಸಹಾಯ ಮಾಡಲಿಕ್ಕೆ ಸಾಧ್ಯನೋ, ಅದೇನು ಕೇಂದ್ರ ಸರ್ಕಾರ ಕೂಡ 90-10 ಅಲ್ಲಿ 90% ಅವ್ರು ಹಾಕ್ತಾರೆ, 10% ನಾವು ಹಾಕ್ತೀವಿ. ಆ ಒಪ್ಪಂದ ಕೂಡ ನಾವು ಮಾಡಿಕೊಂಡು ನಮ್ಮ ರಾಜ್ಯದ ಅನೇಕ ಬೇಡಿಕೆಗಳನ್ನು ಅವರು ಮುಂದೆ ಇಟ್ಟು ಈಗಾಗಲೇ ನಮ್ಮ ಕೇಂದ್ರದ ಮಂತ್ರಿ ಅದಕ್ಕೆ ಮೀಟಿಂಗ್ ಕರೆದಿದ್ದು ನಾನು ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದೇನೆ. ಯಾರು ವಿರೋಧ ಮಾಡ್ತಾರೋ ಬಿಡ್ತಾರೋ ಅದು ಮುಖ್ಯ ಅಲ್ಲ. ನಮ್ಮ ಜನರಿಗೆ ಅನುಕೂಲ ಆಗಬೇಕು, ರೈತರಿಗೆ ಅನುಕೂಲ ಆಗಬೇಕು, ಜೊತೆಗೆ ಅಂಡರ್ಗ್ರೌಂಡು ಅನುಕೂಲ ಆಗಬೇಕು, ನೀರು ವೇಸ್ಟ್ ಆಗಬಾರ್ದು. ಯಾವುದಾದ್ರು ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ವಿರೋಧಗಳು ವ್ಯಕ್ತಪಡಿಸ್ತೇವೆ. ಏನೇನು ಯಾರಿಗೆ ಏನೇನು ಲಾಸ್ ಆಗ್ತದೆ, ಅದಕ್ಕೇನೇ ಯಾವ ರೀತಿ ಕಾಂಪನ್ಸೇಟ್ ಮಾಡಬೇಕು, ಕಾನೂನಲ್ಲಿ ಅವಕಾಶ ಇದೆ, ಅವಕಾಶ ಮಾಡೇ ಮಾಡ್ತೀವಿ. ನೋಡಪ್ಪ, ಶರಾವತಿ ಪಂಪ್ ಸ್ಟೋರೇಜಿಂದ ನಾನು ಹೋಗಿ ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದೆ. ನಾನು ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಎಲ್ಲಿ ನೋಡಿದ್ದೀನಿ ನಾನು ಜರ್ಮನಿಗೂ ಸ್ವಿಟ್ಜರ್ಲ್ಯಾಂಡ್ ಮಧ್ಯದಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಶರಾವತಿ ಪಂಪ್ ಸ್ಟೋರೇಜಿಂದ ಯಾರಿಗೂ ಏನೂ ತೊಂದರೆ ಆಗಲಿಲ್ಲ. ಜಸ್ಟ್ ಒಂದು 100-200 ಎಕರೆಯಲ್ಲಿ ಒಂದು ಸ್ಟೋರೇಜ್ ಪಾಯಿಂಟ್ ಮಾಡ್ತಾರೆ ಅಷ್ಟೇ. ಸ್ಟೋರೇಜ್ ಪಾಯಿಂಟ್ ಮಾಡಿ ವಾಪಸ್ ನೀರನ್ನ ಅಲ್ಲಿಗೆ ಪಂಪ್ ಮಾಡ್ತಾರೆ. ಪಂಪ್ ಮಾಡೋದು ಭಾಳ ಸರಳತೆಯಿಂದ ಇಡೀ ಶರಾವತಿಯಿಂದ ಎಷ್ಟು ನಮಗೆ ಉತ್ಪಾದನೆ ಆಗ್ತಾ ಇದೆಯೋ ಅಷ್ಟಾರು ಅದು ಸ್ವಲ್ಪ ಕಡಿಮೆ ಆಗ್ಬೋದು. ಅದೇ ದರದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು ಅಷ್ಟೇ. ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಆಸ್ತಿ ಆಗೋಂಥ ಒಂದು ಯೋಜನೆ ಅದು. ಅದರಿಂದ ಅದೇನು ಯಾರು ವಿರೋಧ ಮಾಡೋಂಥ ಒಂದು ಅವಶ್ಯಕತೆ ಇಲ್ಲ. ನೀವು ಆಂಧ್ರಾಗೆ ಹೋಗಿ ನೋಡಿ ಯಾವ ರೀತಿ ಮಾಡಿದ್ದಾರೆ. ಮೊದಲು ಶ್ರೀಶೈಲಲ್ಲಿದೆ, ಇನ್ನು ನಾವು ಇನ್ನೊಂದು ಬೆಳಗಾಂ ಹತ್ರ ಒಂದು ಅನುಮತಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಸೊ ಇದು ಭಾಳ ವಿಶೇಷವಾದಂಥ ಯೋಜನೆ, ವಿದ್ಯುತ್ ಶಕ್ತಿ ಯೋಜನೆ. 20,000 ಕೋಟಿ ರೂಪಾಯಿ ಈಗ ಫ್ರೀ ಕೊಡ್ತಾ ಇದ್ದೀವಿ. 20,000 ಕೋಟಿ ರೂಪಾಯಿ ಪಂಪ್ ಸೆಟ್ಟು ರೈತರಿಗೆ ಫ್ರೀ ಕೊಡ್ತಾ ಇದ್ದೀವಿ. ಈಗ ಜೊತೆಗೆ ಲಿಫ್ಟ್ ಇರಿಗೇಷನ್ ಸ್ಕೀಮಲ್ಲಿ 3,000 ಕೋಟಿ ರೂಪಾಯಿ ವರ್ಷಕ್ಕೆ ದುಡ್ಡನ್ನು ಕಟ್ಟಬೇಕೀಗ, ಎಲ್ಲ ಪಂಪ್ ಸ್ಕೀಮು. ಆಮೇಲೆ ಈಗ ಎಲ್ಲರಿಗೂ 200 ಯೂನಿಟ್ವರೆಗೂ ಫ್ರೀ ಕೊಡ್ತಾ ಇದ್ದೀವಿ. ಇದೆಲ್ಲ ಎಲ್ಲಿಂದ ಬರಲಿಕ್ಕೆ ಸಾಧ್ಯ? ಇವೆಲ್ಲ ಸಹಕಾರ ಕೊಡೋದು. ವಿರೋಧ ಮಾಡೋದು ಮಾಡ್ತಾರೆ, ಏನು ತೊಂದರೆ ಇಲ್ಲ, ಪ್ರತಿಭಟನೆಗಳು ಮಾಡ್ತಾರೆ. ಹಂಗಂತ ನಾವು ಅಭಿವೃದ್ಧಿ ಕೆಲಸಗಳನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಜನರ ಕಲ್ಯಾಣಕ್ಕೋಸ್ಕರ ಆ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ.